ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ರೂಮ್ ಟೂರ್ ತೋರಿಸ್ಬಿಡ್ತೀನಿ, ನೋಡ್ಕೊಂಡು ಬನ್ನಿ. ಬಾತ್ರೂಮ್ ಬರುತ್ತೆ. ಈ ಕಡೆ ಹಾಲು, ಬೆಡ್, ಇಲ್ಲಿ ನಿಮ್ಮ ಲಗೇಜ್ ಎಲ್ಲ ಇಟ್ಕೊಳ್ಳೋಕ್ಕೆ ಒಂದು ಜಾಗ ಇದೆ. ವಾಟರ್ ಇದೆ, ಇಲ್ಲೂ ಏನಾದರೂ ಇಟ್ಕೋಬೋದು, ಇಟ್ಟಿಲ್ಲ. ಈ ಕಡೆ ಬಂದರೆ ಇಲ್ಲಿ ದೊಡ್ಡ ಮಿರರ್, ವಿಂಡೋ ಇದೆ ನೋಡಿ, ಬಿಸಿಲು ಹೊಡಿತಾ ಇದೆ. ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ವ್ಯೂ ಏನು ವ್ಯೂ? ಬಸ್ ಸ್ಟ್ಯಾಂಡ್ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ಕಡೆ ಬಂದು ಆರಾಮಾಗಿ ರೆಸ್ಟ್ ಮಾಡೋಕ್ಕೆ ಅಂತ 2 ಸೋಫಾ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಇದು. ಈ ಕಡೆ 2 ಬೆಡ್ ಹಾಕಿದ್ದಾರೆ, ಮತ್ತು ಟಿವಿನೂ ಇದೆ, ಮತ್ತು ಈ ಕಡೆ ಒಂದು ದೊಡ್ಡ ಮಿರರ್ ಇದೆ, ತುಂಬ ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅವ್ರು ಈಗ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಯ್ ಮೇಡಮ್. ಈಗ ನಮ್ಮಿಬ್ಬರದ್ದು ಸ್ನಾನ ಆಯಿತು, ಅವ್ರು ಸ್ನಾನಕ್ಕೆ ಹೋಗಿದ್ದಾರೆ ಪ್ರವೀಣು. ಈಗ 7 ಗಂಟೆ ಆಗ್ತಾಯಿದೆ. ಇವತ್ತು ಸಂಡೇ. ಈಗ ನಾವು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಈಗ ರೆಡಿ ಆಗ್ತಾ ಇದ್ದೀವಿ. ನೋಡಿ, ಅವ್ನು ಸ್ನಾನ ಮಾಡಿ ಕಾರಲ್ಲಿ ಆಟ ಆಡ್ತಾ ಇದ್ದಾನೆ. ಶೇಮ್ ಮಾಡ್ತಾರೆ ಎಲ್ಲ ಚಿನ್ನ, ಶೇಮ್ ಮಾಡ್ತಾರೆ. ಅವನೇ ಶೇಮ್ ಮಾಡ್ತಾನೆ. ಈಗ ನಾವು ರೆಡಿ ಆಗಿಬಿಟ್ಟು ಸಿಗಂದೂರು ದೇವಸ್ಥಾನಕ್ಕೆ ಹೋಗ್ತೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬನ್ನಿ. ನೋಡಿ, ಬೆಳಗ್ಗೆ 7 ಗಂಟೆ ಹೆಂಗೆ ಕಾಣುತ್ತೆ ವ್ಯೂ. ನಾವು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಎದುರುಗಡೆನೆ ರೂಮ್ ಮಾಡಿರೋದು. ನೋಡಿ, ಬಸ್ ಸ್ಟ್ಯಾಂಡು ಎಲ್ಲ ಕಾಣಿಸುತ್ತೆ, ಚೆನ್ನಾಗಿದೆ. ನಿನ್ನೆ ಮಾಲಿಗೆ ಹೋಗಿದ್ವಿ. ಮಾಲಲ್ಲಿ ನೋಡಿ ಕಾರ್ಗಳನ್ನ ತಗೊಂಡಿದ್ದಾರೆ. ತೋರಿಸಿ, ಕಾರ್ ತೋರಿಸಿ, ಒಂದೊಂದೇ ತೋರಿಸ್ಬೇಕು. ನೋಡಿ ಅವ್ರು ಔಟ್ಫಿಟ್ ಎದ್ದು ತೋರಿಸು, ಎದ್ದು ನಿನ್ನ ಬಟ್ಟೆ ತೋರಿಸು. ಎದ್ದು ಅವರಿಗೆ ಖುಷಿ ಆಗ್ಬಿಟ್ಟಿದೆ ಅಲ್ವಾ? ಈಗ ಅವರು ರೆಡಿ ಆದರು. ಈಗ ನಾವು ರೆಡಿ ಆಗ್ತೀವಿ. ರೆಡಿ ಆಗಿಬಿಟ್ಟು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗೋದು. ಈಗ ರೆಡಿಯಾಗಿದ್ದೀವಿ, ಸೀರೆ ಉಟ್ಕೊಂಡಿದ್ದೀನಿ. ನೋಡಿ, ಇವರು ರೆಡಿಯಾಗಿದ್ದಾರಂತೆ, ತೋರಿಸ್ತಾ ಇದ್ದಾರೆ. ಅವ್ರ ಕಾರ್ಗಳನ್ನೆಲ್ಲ ಆ ಬ್ಯಾಗ್ ಒಳಗೆ ಹಾಕ್ಕೊಂಡಿದ್ದಾರೆ. ಆ ಕಾರ್ ಬ್ಯಾಗಿಗೆ ಇಡೋಣ ಅಂದರೆ ಆ ಕವರ್ನ ಕೊಡ್ತಾ ಇಲ್ಲ ಅವರು. ಈ ಕಡೆ ಇವರು ರೆಡಿಯಾಗಿದ್ದಾರೆ. ಈಗ ಚೆಕ್ಔಟ್ ಮಾಡಿಕೊಂಡು ಸಿಗಂದೂರು ದೇವಸ್ಥಾನಕ್ಕೆ ಹೋಗೋದು. ಇದೇ ನಮ್ಮ 3 ಜನದ್ದು ಔಟ್ಫಿಟ್. ನೋಡಿ, ಇವ್ರು ನೋಡಿ, ನೋಡಿ ನೋಡಿ, ಕಾರ್ ತೋರಿಸ್ತಾ ಇದ್ದಾರೆ ಅವರು. ಕಾಣಿಸ್ತಾನೇ ಇಲ್ಲ ಕಾರು. ಓಕೆ, ದೇವಸ್ಥಾನಕ್ಕೆ ಹೋಗ್ತಾ ನಿಮಗೆ ಸಿಗ್ತೀನಿ. ಈಗ ತಿಂಡಿ ತಿಂದ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋದು. ಈಗ ಟೈಮ್ ಬಂದು 7:30 ಆಗ್ತಾಯಿದೆ. ಬನ್ನಿ ಹೋಗೋಣ. ಈಗ ಹೋಟ್ಲಿಗೆ ಬಂದಿದ್ದೀವಿ. ಹೋಟೆಲ್ಗೆ ಬಂದಿದ್ದೀಯಾ? ಈ
ಈಗ ತಿಂಡಿ ಆರ್ಡ್ರ್ ಮಾಡಬೇಕು. ರೀ ತಿಂಡಿ ತಿನ್ನಲ್ಲ. ಬ್ರೇಕ್ ಹೊಡೆದ್ ಕೂಡಲೇ ಬಿದ್ದ ನೋಡಿ. ಹಿಂದೆ ಕಾರಲ್ಲಿ ಆಟ ಆಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ಯಾ? ಹೌದಾ, ಬಿದ್ದಿ. ಆಮೇಲೆ ಇಲ್ಲಿ ಪಾಪ ಬ್ರೇಕ್ ಹೊಡೆದ್ ಕೂಡಲೇ ನೀನ್ ಅಲ್ಲಿ ಬೀಳ್ತೀಯಾ? ಹಾ, ಈಗ ತಿಂಡಿ ತಿನ್ಕೊಂಡು ಹೊರಡ್ತಾ ಇದೀವಿ. ಪರವಾಗಿಲ್ಲ, ಚೆನ್ನಾಗಿತ್ತು. ದೋಸೆ, ಪಡ್ಡು ಮತ್ತೆ ಅವಲಕ್ಕಿ ಮೊಸರು ತಗೊಂಡಿದ್ವಿ. ತಿನ್ಕೊಂಡು ಇವಾಗ ಹೊರಡ್ತಾ ಇದೀವಿ. ಈಗ ದೇವಸ್ಥಾನಕ್ಕೆ. ಆಟಾಡ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ಈಗ ನಿದ್ದೆ ಮಾಡಿದ್ರೆ ದೇವಸ್ಥಾನಕ್ಕೆ ಹೋಗಕ್ಕೆ ಸರಿ ಹೋಗುತ್ತೆ. ಇಷ್ಟೊಂದು ಕಾರ್ ಇದ್ರೆ ಈಗ ನಾವು ಲಾಂಚ್ ಎಲ್ಲಿದೆ? ಓ, ಲಾಂಚ್ ಅದೇ ಅನಿಸುತ್ತೆ. ಬಸ್ಸೆಲ್ಲ ಹಾಕ್ತಾ ಇದ್ದಾರೆ. ಈಗ ಲಾಂಚ್ ಒಳಗೆ ನಾವು ಹೋಗ್ಬೇಕು. ಲಾಂಚ್ ಒಳಗೆ ಹೋಗೋದನ್ನ ತೋರಿಸ್ತೀನಿ ಬನ್ನಿ. ನೋಡಿ, ಅದೇ ಲಾಂಚ್. ಬಸ್ಸು ಕಾರು ಎಲ್ಲ ಹಾಕಿದ್ದಾರೆ. ಹಾಕಲ್ಲ ಅಂತ ಹೇಳಿದರು. ನೋಡಿ, ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಈಗ ನೀರು ಜಾಸ್ತಿ ಆಯ್ತಲ್ಲ, ಮಳೆ, ಅದಕ್ಕೂ ಏನೋ ಬ್ರಿಡ್ಜ್ ಕಾಮಗಾರಿ ಆಗ್ತಾ ಇದೆ. ಹಾಂ, ಹೋಗೋಣ. ಬುಚ್ಚಿ ನೋಡಿ, ಅದು ರಾಮ. ಇಲ್ಲ ಇಲ್ಲ, ಲಾಂಚಲ್ಲಿ ಇಲ್ಲಿ ಪಾಪು. ಅಲ್ಲಿ ಹತ್ತಿದ್ದು ಶುರು ಆಯ್ತು ಈಗ ಲಾಂಚ್. ಅದೇ ಅಲ್ವಾ? ಚೆನ್ನಾಗಿದೆಯಾ? ಈಜು ಹೊಡಿತೀವಿ, ಈಜು ಸ್ವಿಮ್ಮಿಂಗ್ ಮಾಡೋದು. ತಡೀರಿ.
ಇಲ್ಲಿ ಇವಾಗ ಬಸ್ಸಿಗೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗೋದಾದ್ರೆ. ಈಗ ಬಸ್ ಹತ್ತಬೇಕು. ಹಾಂ ಇಲ್ಲಿ ಬಸ್ ಹತ್ತಿ ಒಂದು ಸ್ವಲ್ಪ ದೂರ ನಡಿಬೇಕು. ಅಪ್ಪ ಎಂತ ಗಾಳಿ ಬರ್ತಾ ಇದೆ. ಇಲ್ಲಿ ಪಾದರಕ್ಷೆಗಳನ್ನ ಇಲ್ಲಿ ಬಿಟ್ಟು ಲಗೇಜು ಏನಾದ್ರು ಇದ್ರೆ ಇಲ್ಲಿ ಇಟ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಈಗ ಸ್ಲಿಪ್ಪರ್ ಬಿಚ್ಚಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ನೋಡಿ. ಇಲ್ಲೇ ದೇವಸ್ಥಾನದ್ದು ಹಾಂ ಮೇಲ್ಗಡೆನಾ? ಹಾಂ ಇದೆ ಎಂಟ್ರೆನ್ಸ್ ಅನ್ಸುತ್ತೆ. ಯಾರು ತೆಗೆಯೋದು ಬಿಡ್ತಾರೆ ಇಲ್ಲಿ ಪಾಪ ಹೋಗ್ತಾ ಇದ್ದಾರೆ. ಇದು ದೇವಸ್ಥಾನದ ಒಳಗಡೆ ವಿಡಿಯೋ ತೆಗಿಯಕ್ಕೆ ಬಿಡೋದಿಲ್ಲ. ನಾನು ಕಿಟಕಿನಲ್ಲೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಈಗ ದರ್ಶನ ಮುಗಿಸ್ಕೊಂಡು ಬಂದು ಇಲ್ಲಿ ಕೂತಿದ್ದೀವಿ ನೋಡಿ. ಎಷ್ಟು ಶೆಕೆ ಇದೆ ಅಂದರೆ, ಮಳೆ ಬರ್ತಾ ಇದ್ರೆ ಶೆಕೆ ಇದೆ. ಅವರಿಗೆ ಕೂರಬಾರ್ದಂತೆ, ಹೋಗ್ತಾ ಇರ್ಬೇಕಂತೆ. ಊಟಕ್ಕೆ ಹೋಗ್ತಾ ಇದ್ದೀವಿ. ಈಗ ಪ್ರಸಾದ ತಿನ್ನೋಣ ಅಂತ ನೋಡಿ. ಇಳಿತಾರಂತೆ ಮಾಡಿದೆ. ನೀವು ಬಂದ್ರಿ ಅದೇ ಟೈಮ್ಗೆ ನೋಡಿ. ಲಾಂಚ್ ಬರ್ತಾ ಇದೆ ಈಗ. ಅಲ್ಲಿ ಅದು ಬಂದ ಮೇಲೆ ನಾವು ಅದಕ್ಕೆ ಹತ್ತಬೇಕು. ಜನ ತುಂಬ ಜನ ಇದ್ದಾರೆ. ನಾನು ಮೆಲ್ಲಕ್ಕೆ ಈಗ ನಾವು ದೇವಿ ದರ್ಶನ ಮಾಡಿಕೊಂಡು ಅಲ್ಲೇ ಊಟ ಇತ್ತು, ಊಟ ಮಾಡಿಕೊಂಡು ಈಗ ಲಾಂಚ್ ಹತ್ರ ಬಂದು ಲಾಂಚ್ ಹತ್ತಿದ್ದೀವಿ. ಈಗ ಲಾಂಚ್ ಹೋಗ್ತಾ ಇದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಸ್ನೇಹಿತರೆ.